ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್. ಇವತ್ತು ನಾನು ಬೆಲ್ಲದ ಕೊಬ್ಬರಿ ಮಿಠಾಯಿಯನ್ನು ಮಾಡ್ತಾಯಿದ್ದೀನಿ. ಇಲ್ಲೊಂದು ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಬೆಲ್ಲದ ಕೊಬ್ಬರಿ ಮಿಠಾಯಿಯನ್ನು ಮಾಡಿದ್ದೀನಿ. ತುಂಬಾ ಸೂಪರ್ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಮಾಡುವಾಗ ಇದನ್ನು ಬಳಸಿ ನೋಡಿ, ತುಂಬಾ ಅದ್ಭುತವಾಗಿ ಬರುತ್ತೆ ಕೊಬ್ಬರಿ ಮಿಠಾಯಿ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ನಾನಿಲ್ಲಿ ನೋಡಿ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 4 ಕಪ್ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ, ಅಂದರೆ ತುರ್ಕೊಂಡಿದ್ದೀನಿ. ಹಾಗಾಗಿ ಅದು ಒಂದೇ ಸಮನೆ ಇರಲ್ಲ ಅಂತ ಸ್ವಲ್ಪ ಮಿಕ್ಸಿಗೆ ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ತರ್ತರಿಯಾಗಿ ಮಿಕ್ಸಿ ನೋಡಿ ಈ ರೀತಿಯಾಗಿ ಮಿಕ್ಸಿ ಹಾಕಿ ಪೌಡ್ರ್ ಮಾಡಿದ್ದೀನಿ. ಅಂದರೆ ನೈಸ್ ಅಲ್ಲ, ಸ್ವಲ್ಪ ತರ್ತರಿಯಾಗಿ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಎಲ್ಲವನ್ನು ಒಂದೇ ಸಮನೆ ಹಾಕಿದ್ರೆ ಆಗಲ್ಲ ಅಂತ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ತಿರುಗಿಸ್ಕೊಳ್ತಾ ಇದ್ದೀನಿ. ತುಂಬಾ ಸೂಪರಾಗಿರುತ್ತೆ. ಒಮ್ಮೆ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ತುಂಬಾ ಅದ್ಭುತವಾಗಿ ಬರುತ್ತೆ ಕೊಬ್ಬರಿ ಮಿಠಾಯಿ. ಬೆಲ್ಲದಲ್ಲಿ ಮಾಡೋದ್ರಿಂದ ತುಂಬಾ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದಾಗಿರುತ್ತೆ. ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಡಬೇಕು. ನಾನಿಲ್ಲಿ ಎಲ್ಲವನ್ನೂ ಸಹ ಮಿಕ್ಸಿಗೆ ಹಾಕಿ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಅಂತ ನೋಡೋಣ. ಹಾಗೆ ಈ ಕಡೆ ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಾಣಲೆ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಕರಗಿದ ನಂತರ ತೆಂಗಿನಕಾಯಿನೆಲ್ಲ ಸೇರಿಸ್ಕೊಳ್ಳೋಣ. ನೋಡಿ ತೆಂಗಿನಕಾಯಿಗಳನ್ನು ಈಗ ಸೇರಿಸ್ಕೊಂಡು ಒಂದು 3-4 ನಿಮಿಷ ಹುರ್ಕೊಳ್ಬೇಕು. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ನನ್ನ ವಿಡಿಯೋಗಳು ಇಷ್ಟವಾಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಸಹ ಶೇರ್ ಮಾಡಿರಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿರಿ. ನೋಡಿ ಒಂದು 3-4 ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ತುಂಬಾ ಅದ್ಭುತವಾಗಿರುತ್ತೆ, ತುಂಬ ಸೂಪರ್ ಆಗಿರುತ್ತೆ. ಒಮ್ಮೆ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲ್ಲಾಗಿ ಮಾಡೋದು ಸಹ ತುಂಬಾ ಈಸಿ. ಮನೆಯಲ್ಲೇ ಇರುವ ವಸ್ತುಗಳನ್ನು ಬಳಸ್ಕೊಂಡು ಮಾಡ್ಕೊಳ್ಬೋದು. ಈಗ ಗಣೇಶ ಚತುರ್ಥಿ ಎಲ್ಲ ಹತ್ತಿರ ಬರ್ತಾ ಇದೆಯಲ್ಲ, ತೆಂಗಿನಕಾಯಿ ಎಲ್ಲ ಜಾಸ್ತಿಯಾಗಿ ಹೊಡಿತೀವಿ. ದೇವಸ್ಥಾನಕ್ಕೆಲ್ಲ ಹೋಗಿ ಜಾಸ್ತಿ ತೆಂಗಿನಕಾಯಿ ಎಲ್ಲ ಹೊಡಿಯುತ್ತಲ್ಲ, ಅಂಥ ಟೈಮಿಗೆ ಈ ರೀತಿಯಾಗಿ ಸ್ವೀಟನ್ನು ಮಾಡಿಕೊಂಡು ತಿನ್ಬೋದು. ನೋಡಿ ನಾನಿಲ್ಲಿ 4 ಕಪ್ಪು ತೆಂಗಿನಕಾಯಿಗೆ 2.5 ಕಪ್ ಅಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಹಾಕಿದರೆ ಪರ್ಫೆಕ್ಟಾಗಿ ಬರುತ್ತೆ ಕೊಬ್ಬರಿ ಮಿಠಾಯಿ. ಸ್ವೀಟು ಸಹ ಕರೆಕ್ಟಾಗಿ ಬರುತ್ತೆ. 1 ಕಪ್ಗೆ ಒಂದು ಅರ್ಧ ಕಪ್ ಆದರೂ ಸೇರಿಸ್ಬೋದು, ಅಥವಾ 3/4 ಕಪ್ ಆದರೂ ಸೇರಿಸ್ಬೋದು. ನಾನಿಲ್ಲಿ 4 ಕಪ್ಗೆ 2.5 ಕಪ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು. ಒಂದು 10-15 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಆನಂತರ ಅದು ತಳ ಎಲ್ಲ ಬಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಗಂಟ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು ಕೊಬ್ಬರಿ ಮಿಠಾಯಿ ಮಾಡುವಾಗ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿರಿ. ನೋಡಿ ಚೆನ್ನಾಗಿ ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ ನೀಟಾಗಿ ಬೆಲ್ಲ ಮಿಕ್ಸ್ ಆಗ್ತಾ ಇದೆ. ಈಗ ಫುಲ್ ಬೆಲ್ಲ ಎಲ್ಲ ಕರಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ತಾನೇ ಇರಬೇಕು. ಆನಂತರ ನಾನು ಅದನ್ನು ಸಿಮ್ಮಲ್ಲಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಒಂದು ಬಾಣಲೆಗೆ ನೋಡಿ, ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಬಳಸಬೇಕು ಅಂತ ಹೇಳಿದ್ನಲ್ಲ, ಅದೇ ಈ ಸ್ಟೆಪ್ಪನ್ನು ಮಾಡಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಬಾಣಲೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ ಆಗುವಷ್ಟು ಹಾಲನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಆನಂತರ ಹಾಲು ಬಿಸಿ ಆದ ನಂತರ ನಾನಿಲ್ಲಿ ಮಿಲ್ಕ್ ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡೋದ್ರಿಂದ ಈ ಸ್ಟೆಪ್ ಮಾಡೋದ್ರಿಂದ ಅದ್ಭುತವಾಗಿ ಬರುತ್ತೆ ಕೊಬ್ಬರಿ ಮಿಠಾಯಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಮಾಡುವಾಗ ಒಮ್ಮೆ ಈ ಸ್ಟೆಪ್ಪನ್ನು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಪದೇ ಪದೇ ನೀವು ಇದೇ ರೀತಿಯಾಗಿ ಮಾಡಿ ತಿಂತಾನೇ ಇರ್ತೀರ. ಯಾವಾಗಲೂ ಕಾಯಿ ಇದ್ದವಾಗೆಲ್ಲ ಈ ರೀತಿ ಸ್ವೀಟನ್ನು ಮಾಡಿ ತಿಂತಾನೇ ಇರ್ತೀರ. ಅಷ್ಟು ಅದ್ಭುತವಾಗಿರುತ್ತೆ. ನೋಡಿ ಗಂಟುಗಳಿಲ್ದಿರೋ ಹಾಗೆ ಮಿಕ್ಸ್ ಮಾಡಿ ಫುಲ್ಲು ಇದಾಗಬೇಕು, ಡ್ರೈ ಥರ ಆಗಬೇಕು. ಅಲ್ಲಿ ಗಂಟ ಮಿಕ್ಸ್ ಮಾಡಬೇಕು. ಕೋವಾ ಥರ ರೆಡಿ ಆಗುತ್ತೆ ಇದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಕೈ ಬಿಡದಿರೋ ಹಾಗೆ. ನೋಡಿ ಗಟ್ಟಿ ಆಗ್ತಾ ಬಂದಿದೆ. ಫುಲ್ ಗಟ್ಟಿ ಆಗ್ತಾ ಬಂದವಾಗ
ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಆಗ್ತಾ ಬಂದಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ. ನೋಡಿ ಬೆಲ್ಲ ಎಲ್ಲ ಫುಲ್ ಕರಗಿದೆ. ಇವಾಗ ಮಾಡಿಟ್ಕೊಂಡಿರುವಂತಹ ಈ ಕೋವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ತುಂಬಾ ಟೇಸ್ಟ್ ತುಂಬ ಸೂಪರಾಗಿರುತ್ತೆ. ಇವಾಗ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಕೈ ಬಿಡದೇ ಇರುವ ಹಾಗೆ ಈ ಹಂತ ಬಂದವಾಗ ಕೈ ಬಿಡಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಯಾಕಂದರೆ ಈಗ ಸೀದೋಗುತ್ತೆ ಬೆಲ್ಲ ಕರಗಿದ ನಂತರ. ಹಾಗಾಗಿ ಈ ಹಂತದಲ್ಲಿ ಕೈ ಬಿಡಬಾರ್ದು. ಇದಕ್ಕೆ ಸ್ವಲ್ಪ ನಾನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು. ಆನಂತರ ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಳ್ಬೋದು, ಆದರೆ ನಾನಿಲ್ಲಿ ಸೇರಿಸಿಲ್ಲ. ಅದನ್ನು ಸಹ ಬೇಕಾದರೆ ಸೇರಿಸ್ಕೊಳ್ಬೋದು. ನೋಡಿ ಇಷ್ಟ ಆಗಿದ್ದರೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ಈ ಕಡೆ ನಾನು ಅದನ್ನು ಒಂದು ಪ್ಲೇಟಿಗೆ ತುಪ್ಪನ ಸವರ್ಕೊಂಡಿದ್ದೀನಿ. ಆನಂತರ ತುಪ್ಪನ ಸವರ್ಕೊಳ್ಳೋಕೆ ಹೋಗಬಾರ್ದು. ಮೊದಲೇ ತುಪ್ಪ ಸವರಿ ಪ್ಲೇಟನ್ನು ರೆಡಿ ಮಾಡಿ ಇಟ್ಕೊಂಡು ಬಿಡಬೇಕು. ಆನಂತರ ಅದು ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಕೈ ಬಿಡದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಮೊದಲೇ ತುಪ್ಪನ ಸ್ಪ್ರೆಡ್ ಮಾಡಿ ಪ್ಲೇಟನ್ನು ರೆಡಿ ಮಾಡಿ ಇಟ್ಕೊಂಡು ಬಿಡಬೇಕು. ನೋಡಿ ಇದು ಆಗ್ತಾ ಗೊತ್ತಾಗೋದು ಹೇಗಂದರೆ ಇದೆಲ್ಲ ಒಂದು ಕಡೆ ಸೇರ್ಕೊತಾ ಬರುತ್ತೆ. ಆ ಹಂತದಲ್ಲಿ ಇದು ರೆಡಿ ಆಯಿತು ಅಂತ ಗೊತ್ತಾಗುತ್ತೆ. ಈಗ ನೋಡಿ ಎಲ್ಲ ಒಂದು ಕಡೆ ಸೇರ್ಕೊತಾ ಇದೆ. ಇನ್ನೊಂದು 2-3 ನಿಮಿಷದಲ್ಲೆಲ್ಲ ಆಗಿಬಿಡತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಬಿಡದಿರೋ ಹಾಗೆ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಬೆಲ್ಲ ಆಗಿರೋದ್ರಿಂದ ತಳ ಸೀದುವ ಸಾಧ್ಯತೆ ಇರ್ತದೆ. ಹಾಗಾಗಿ ಕೈ ಬಿಡದಿರೋ ಹಾಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ಇಷ್ಟ ಆಗಿದ್ರೆ ಸಾಕು. ಈಗ ಆಫ್ ಮಾಡ್ಕೊಳ್ಳೋಣ. ನೋಡಿ ತುಪ್ಪ ಸವರ್ದಿರುವಂತಹ ಪ್ಲೇಟಿಗೆ ಈಗ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಬೇಗನೆ ಹಾಕಿ ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲಾಂದರೆ ಸ್ವಲ್ಪ ದಳ ಇದಾಗ್ಬಿಡುತ್ತೆ. ನಮಗೆ ಬೇಕಾದ ಆಕಾರವನ್ನು ನಾವಿಲ್ಲಿ ಕೊಟ್ಕೊಳ್ಬೋದು. ಯಾವ ಶೇಪ್ ಬೇಕಂದ್ರೆ ನೋಡಿ ಆ ಶೇಪನ್ನು ಕೊಟ್ಕೊಳ್ಬೋದು. ನಾನಿಲ್ಲಿ ಪ್ಲೇಟಿಗೆ ಹಾಕಿ ಜಸ್ಟ್ ಕಟ್ ಮಾಡ್ತಾ ಇದ್ದೀನಿ. ನೀಟಾಗಿ ಬಿಸಿ ಇರುವಾಗಲೇ ಅದನ್ನು ಸರಿಯಾಗಿ ಶೇಪ್ ಕೊಟ್ಕೊಂಡು ಬಿಡಬೇಕು. ನೋಡಿ ನಾನಿಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಟ್ಟು ಅದರಿಂದ ನಾನು ಇಲ್ಲಿ ಸರಿಯಾಗಿ ತಟ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗ ತಟ್ಬಿಟ್ಟು ಒಂದು 2 ಗಂಟೆಗಳ ಕಾಲ ಹಾಗೆಯೇ ಬಿಟ್ಟುಬಿಡಬೇಕು. ಅದು ಕೂಲ್ ಆಗೋವರೆಗೂ ಹಾಗೆಯೇ ಬಿಟ್ಟುಬಿಡಬೇಕು. ಒಂದು 2 ಗಂಟೆಗಳ ಕಾಲ ಆದ ನಂತರನೇ ಕಟ್ ಮಾಡಬೇಕು. ಅಲ್ಲಿವರೆಗೂ ಕಿಟ್ಟಬಾರ್ದು. ಅದು ಫುಲ್ಲು ಕೂಲಾಗಿ ಕೂಲಾಗಿದ್ದ ನಂತರನೇ ಕಟ್ ಮಾಡಬೇಕು. ಅದನ್ನು ಅಲ್ಲಿವರೆಗೂ ಅದನ್ನು ಮುಟ್ಟಬಾರ್ದು. ನೋಡಿ ಇವಾಗ ಬಿಟ್ಬಿಡೋಣ. 2 ಗಂಟೆಗಳ ಕಾಲ ಬಿಟ್ಟಿದ್ದೀನಿ. ಹಾಗೆ 2 ಗಂಟೆಗಳ ಕಾಲ ಆದ ನಂತರ ನೋಡಿ ನಾನಿಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೈಡೆಲ್ಲ ಚಾಕುವಿನ ಸಹಾಯದಿಂದ ಬಿಡಿಸ್ಕೊಳ್ತಾ ಇದ್ದೀನಿ. ಕನಿಷ್ಠ ಒಂದು 2 ಗಂಟೆಗಳ ಕಾಲ ಆದರೂ ಇಡಲೇಬೇಕು. ಆನಂತರ ನೋಡಿ ಉಲ್ಟಾಕ್ಬಿಟ್ಟು ಸ್ವಲ್ಪ ಟ್ಯಾಪ್ ಮಾಡಿಬಿಟ್ಟು ನಾನಿಲ್ಲಿ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸೂಪರಾಗಿ ತುಂಬ ಅದ್ಭುತವಾಗಿ ಬಂದಿದೆ. ನೋಡಿ ಯಾವ ಶೇಪ್ ಬೇಕಾದರೂ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸೂಪರಾಗಿ ಟೇಸ್ಟು ಸಹ ತುಂಬಾ ಅದ್ಭುತವಾಗಿತ್ತು. ನೀವು ಸಹ ಈ ರೀತಿಯಾಗಿ ನಾ ಹೇಳಿದ ಮೆಥಡಲ್ಲಿ ಮಾಡಿ ನೋಡಿ, ತುಂಬಾ ಅದ್ಭುತವಾಗಿ ಬರುತ್ತೆ. ಒಮ್ಮೆ ಮಾಡಿದರೆ ನೀವು ಪದೇ ಪದೇ ಮಾಡಿ ತಿಂತಾನೇ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸೂಪರಾಗಿ ಬಂದಿದೆ, ತುಂಬಾ ಅದ್ಭುತವಾಗಿದೆ.
ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.